यो नमारि ओम पूज्याय राघवेंद्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿಯಾಗಿರತಕ್ಕಂತಹ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ವಾರ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳೆಲ್ಲ ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನವರಾತ್ರಿ ಉತ್ಸವ ಪ್ರಾರಂಭ. ಈ ಎಲ್ಲ ವಾರ ಆ ತಾಯಿಯ ಆಶೀರ್ವಾದ ತಮ್ಮ ಮೇಲೆ ಇರಲಿ ಹಾಗೂ ತಾಯಿಯ ಕೃಪಕಟಾಕ್ಷದಿಂದ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಈ ಸಿಂಹರಾಶಿಯ ಜಾತಕರಿಗೆ ಅಂತ ಪ್ರಾರ್ಥಿಸುತ್ತೇವೆ. ಬನ್ನಿ ಹಾಗಾದರೆ ಸಿಂಹರಾಶಿಯವರಿಗೆ ಈ ವಾರ ಎಲ್ಲ ಏನಿದೆ. ಈ ವಾರ ನಿಮಗೆ ಲಾಟರಿ ಅಂದರೆ ಒಳ್ಳೆಯ ಲಾಭ. ಅದು ಆರ್ಥಿಕವಾಗಿ ಆಗಿರ್ಬೋದು, ಭೌತಿಕವಾಗಿ, ಮಾನಸಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಎಲ್ಲ ರಂಗಗಳಲ್ಲೂ ನಿಮಗೆ ಈ ವಾರ ಲಾಟರಿ ಅಂದರೆ ನಿಮ್ಮದೇ ಆದಂಥ ಮುಂದಾಳತ್ವದಲ್ಲಿ ಜಯ ಸಿಗುವಂಥದ್ದಾಗತ್ತೆ ಅಂತ ಹೇಳ್ಬೋದು. ನಿಮ್ಮ ಒಂದು ಗಾಂಭೀರ್ಯತೆ, ನಿಮ್ಮ ಒಂದು ಚಿಂತನೆ, ನಿಮ್ಮ ಒಂದು ಮಂಥನ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದರಿಂದ ಏನಾಗುತ್ತಂದರೆ ನಿಮ್ಮ ಚರ್ಚಾಕೂಟದಲ್ಲಿ ಭಾಗಿಯಾಗೋದಕ್ಕೆ ಉತ್ಸಾಹ, ಇಂಟ್ರೆಸ್ಟ್ ಅಂತಿರಲ್ಲ ಅದು ತೋರಿಸುವಂಥದ್ದಾಗತ್ತೆ. ಮತ್ತು ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಮೆಚ್ಚುಗೆ ಸಿಗುವಂಥದ್ದಾಗತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಪ್ರೆಸೆಂಟೇಷನ್ಗೆ ಅನೇಕ ವ್ಯೂಸ್ ಅಂತಿರಲ್ಲ ಆ ರೀತಿಯಲ್ಲಿ ನಿಮಗೆ ಬೆಂಬಲವಾಗಿ ನಿಲ್ಲುವಂಥದ್ದಾಗತ್ತೆ. ನಿಮ್ಮ ತಪ್ಪುಗಳು ಏನಿದೆ ಅದನ್ನು ತಿದ್ದಿಕೊಳ್ಳಲು ಈ ವಾರ ಪ್ರಯತ್ನ ಮಾಡ್ತೀರಾ. ಹಳೆಯ ತಪ್ಪುಗಳೆಲ್ಲ ಏನಿದೆ ಅದನ್ನು ತಿದ್ದಿಕೊಳ್ಳುವಂಥ ಪ್ರಯತ್ನ ನಿಮಗೆ ಈ ವಾರ ಪ್ರಾರಂಭ ಮಾಡೋದರಿಂದ ತಾಯಿಯ ಕೃಪಕಟಾಕ್ಷದಿಂದ ಅದೆಲ್ಲವೂ ಸರಿಗೆ ಹೋಗ್ಬಿಡುತ್ತೆ. ನೀವು ತಿದ್ದಿಕೊಳ್ತಾ ಇರೋದ್ರಿಂದ ಪರಿಪಕ್ವತೆ, ಶುದ್ಧತೆ ರೀತಿಯಲ್ಲಿ ಈ ವಾರ ಕಾಣುವಂಥದ್ದಾಗತ್ತೆ. ಎಲ್ಲೋ ಒಂದು ಸಣ್ಣ ಕಪ್ಪು ಚುಕ್ಕೆ ನಿಮ್ಮನ್ನು ಭಾರವಾಗಿ, ಎಲ್ಲೋ ವಿಕಾರವಾಗಿ ಕಾಣಿಸುವಂಥದ್ದಾಗ್ತಾ ಇತ್ತು. ಆದರೆ ತಾಯಿಯ ಆಶೀರ್ವಾದ ಪ್ರಥಮ ದಿನದಿಂದ ನಿಮಗೆ ಒಳ್ಳೆಯ ಲಾಟರಿ ರೀತಿಯಲ್ಲಿ, ವಿಜಯೋತ್ಸವ ರೀತಿಯಲ್ಲಿ ತಾಯಿಯ ಕೃಪಕಟಾಕ್ಷ ನಿಮ್ಮ ಮೇಲೆ ಇದೆ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಆರ್ಥಿಕವಾಗಿ ಈ ವಾರ ತುಂಬ ಲಾಭವನ್ನು ನಿಮಗೆ ತಂದುಕೊಡುವಂಥದ್ದಾಗತ್ತೆ. ನಿಮ್ಮ ಒಂದು ಮುಂದಾಲೋಚನೆಗೆ ತಾಯಿಯ ಕೃಪಕಟಾಕ್ಷ ಖಂಡಿತವಾಗಿ ಇದೆ ಅಂತಲೇ ಹೇಳ್ಬೋದು. ನೀವು ಇನ್ವೆಸ್ಟ್ ಮಾಡುವಂತಹ ಶೇರ್ಸ್ ಆಗಿರ್ಬೋದು, ನೀವು ಇನ್ವೆಸ್ಟ್ಮೆಂಟ್ ಮಾಡುವಂತಹ ಇನ್ನಿತರ ಒಂದಿಷ್ಟು ಬಿಸ್ನೆಸ್ ಆಗಿರ್ಬೋದು, ಲಾಭದ ಜೊತೆಗೆ ವಾಪಸ್ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸಿಂಹರಾಶಿಯವರಿಗೆ ಈ ವಾರ ಇನ್ನೊಂದು ವಿಶೇಷತೆ ಏನಂದರೆ ನಿಮ್ಮ ನಂಬಿಕೆ. ಅಂದರೆ ನಿಮ್ಮನ್ನು ನಂಬಿದರೆ ನಮಗೆ ಮೋಸ ಇಲ್ಲ ಅನ್ನೋ ಒಂದು ಬ್ರ್ಯಾಂಡನ್ನು ನೀವು ಸೃಷ್ಟಿ ಮಾಡ್ಕೊಂಡಿರ್ತೀರ. ಅದು ತುಂಬ ಬಲವಾಗಿ ಈ ವಾರ ನಿಮಗೆ ಕೈ ಹಿಡಿಯುವಂಥದ್ದಾಗತ್ತೆ. ಅಂದರೆ ಆ ಬ್ರ್ಯಾಂಡ್ ಏನು, ಟ್ರಸ್ಟ್. ಅಂದರೆ ನಿಮ್ಮ ಮೇಲೆ ನಮಗೆ ನಂಬಿಕೆ ಇದೆ, ಅಷ್ಟು ಸಾಕಲ್ಲ. ಇನ್ನೇನು ಬೇಕು ಸಿಂಹರಾಶಿಯವರಿಗೆ? ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಾರದಲ್ಲಿ ನಾನು ಮುಂಚೆ ಹತ್ರ ಹೇಳ್ತಾ ಇದ್ದೀನಿ, ಸಿಂಹರಾಶಿಯವರಿಗೆ ಕೋಪ ಜಾಸ್ತಿ. ಅನಾವಶ್ಯಕವಾಗಿ ಕೋಪ ಮಾಡ್ಕೊಳ್ತೀರಾ, ದಯವಿಟ್ಟು ಮಾಡ್ಕೋಬೇಡಿ. ಈ ವಾರ ನವರಾತ್ರಿ ಉತ್ಸವ ಇದೆ, ತಾಯಿಯ ಉತ್ಸವ, ತಾಯಿಯ ಆರಾಧನೆ ಮಾಡಿ ಖಂಡಿತವಾಗಿ ನಿಮ್ಮ ಕೋಪ, ತಾಪ ಎಲ್ಲವನ್ನು ಗಂಟು ಕಟ್ಟಿ ಮೇಲೆ ಅಥವಾ ನದಿಯಲ್ಲಿ ಹಾಕಿದ್ದೀನಿ ಅಂತ ತಿಳ್ಕೊಳ್ಳಿ. ಶಾಂತವಾಗಿ, ಶುದ್ಧವಾಗಿ ತಾಯಿಯ ಒಂದು ಪ್ರಾರ್ಥನೆ ಮಾಡಿ, ಆರಾಧನೆ ಮಾಡಿ, ಪೂಜೆ ಮಾಡಿ, ಸ್ತೋತ್ರಾದಿಗಳನ್ನು ಪಠನೆ ಮಾಡಿ. ಇದರಿಂದ ನಿಮ್ಮ ಕೋಪ, ತಾಪ ಎಲ್ಲವೂ ಹರಿದು ಹೋಗ್ಬಿಡುತ್ತೆ. ಒಂದು ಕಡೆ ಶುದ್ಧವಾಗಿ ಕಾಣಿಸ್ತೀರ, ನಗ್ನಗ್ತಾ ಇರಿ. ಎಷ್ಟೇ ಚಿಂತನೆ ಇರಲಿ ಅದನ್ನು ದೇವಿಗೆ ಸಮರ್ಪಣೆ ಮಾಡಿ. ಇದರಿಂದ ಚಿಂತನೆಯ ಭಾರ ಕಡಿಮೆ ಆಗುತ್ತೆ. ಎಷ್ಟೇ ಸಮಸ್ಯೆಗಳಿರಲಿ ಅದನ್ನು ದೇವಿಗೆ ಸಮರ್ಪಣೆ ಮಾಡಿ. ಇದರಿಂದ ದೇಹದ ಭಾರ ಕಡಿಮೆ ಆಗುತ್ತೆ, ಮನಸ್ಸಿನ ಭಾರ ಕಡಿಮೆ ಆಗುತ್ತೆ. ಎಲ್ಲವೂ ಈ ರೀತಿಯಲ್ಲಿ ಇರೋದರಿಂದ ಸಿಂಹರಾಶಿಯವರಿಗೆ ಈ ವಾರ ಸಾಧ್ಯವಾದಷ್ಟು, ಎಷ್ಟು ಸಾಧ್ಯ ಇದೆ ಅಷ್ಟನ್ನು ನಿಮ್ಮ ಜಯದ ಕಡೆಗೆ ಕೊಡೆದುಕೊಂಡು ಹೋಗ್ತಾಳೆ ತಾಯಿ ಅಂತೇಳಿದ್ರೂ ತಪ್ಪಾಗೋದಿಲ್ಲ. ಅಂದರೆ ಸಿಂಹರಾಶಿಯವರಿಗೆ ಈ ವಾರ ಒಂಥರ ಲಕ್ಕಿ ಡ್ರಾ ಇದ್ದಂಗೆ. ಚೀಟಿ ಎತ್ತಿದರೆ ನಿಮ್ಮದೇ ಹೆಸರು, ಅಂದರೆ ನಿಮ್ಮ ರಾಶಿಯವರದೇ, ಸಿಂಹರಾಶಿ ಇದೆ ಈ ವಾರ ಅಂತಲೇ ಹೇಳ್ಬೋದು. ಅಷ್ಟು ಗ್ಯಾರಂಟಿ ಈ ಸಿಂಹರಾಶಿಯವರಿಗೆ ಈ ವಾರ. ನಾವು ಹೇಳೋದಿಷ್ಟೇ, ಕೋಪ ಬಿಟ್ಬಿಡಿ, ತಾಪ ಬಿಟ್ಬಿಡಿ, ನಿಮ್ಮ ಒಂದು ದುಶ್ಚಟಗಳನ್ನು ಬಿಟ್ಬಿಡಿ, ನಿಮ್ಮ ಒಂದು ಅಹಂಕಾರ ಅಂತೀವಲ್ಲ, ಯಾಕಂದರೆ ಜಂಬ ಜಾಸ್ತಿ ನಿಮ್ಮದು, ಅದು ಬಿಟ್ಬಿಡಿ. ತಿದ್ದುಕೊಳ್ಳಿ, ಖಂಡಿತವಾಗಿ ತಿದ್ದುಕೊಳ್ಳಿ. ತಾಯಿ ಆಶೀರ್ವಾದ ಈ ವಾರ ನಿಮ್ಮ ಮೇಲೆ ಇರ್ತಾ ಇರೋದ್ರಿಂದ ಆ ಎಲ್ಲ ಶತ್ರುಗಳು ಮಿತ್ರರಾಗ್ಬಿಡ್ತಾರೆ.
ಈ ಎಲ್ಲ ತಪ್ಪುಗಳನ್ನು ತಿದ್ದುಕೊಂಡಿದ್ದೇ ಆದಲ್ಲಿ ಶತ್ರುಗಳು ಮಿತ್ರರಾಗ್ತಾರೆ. ಅವ್ರ ಮಿತ್ರರಾದರೆ ಇನ್ನೇನು ನಿಮಗೆ ಆರಾಮಾಗಿ ಜೀವನ ಮಾಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬದಲ್ಲಿ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ಬರುತ್ತೆ. ಇವರು ಅಂದರೆ ವಿಶ್ವಾಸ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲೋ ನಿಮಗೆ ಅಳೋಕ್ಕಿತ್ತು ಇವ್ರು ನಂಬ್ತಾರೋ ಇಲ್ವೋ, ಅಥವಾ ಇವ್ರು ನನ್ನ ಫಾಲೋ ಅಪ್ ಮಾಡ್ತಾರೋ ಇಲ್ವೋ, ಅಥವಾ ಇವ್ರು ನನ್ನ ಮಾತಿಗೆ ಬೆಲೆ ಕೊಡ್ತಾರೋ ಇಲ್ವೋ ಅಂತ ಒಂದು ಎಲ್ಲೋ ಸ್ಲೈಟ್ಲಿ ಅನುಮಾನ ಇತ್ತು. ಅದು ಈ ವಾರ ಕ್ಲಿಯರ್ ಆಗೋಗ್ಬಿಡುತ್ತೆ. ಅಂದರೆ ಎಲ್ಲರೂ ನಿಮ್ಮನ್ನು ಬೆಂಬಲಿಸ್ತಾರೆ, ನಿಮ್ಮ ಮಾತಿಗೆ ಗೌರವ ಎಲ್ಲರೂ ಸಲ್ಲಿಸುವಂಥದ್ದಾಗತ್ತೆ. ನಿಮ್ಮದೇ ಮುಂದಾಳತ್ವದಲ್ಲಿ ಈ ವಾರ ನಡೆಯುವಂಥದ್ದಾಗತ್ತೆ ಅಂತ ಹೇಳೋದು. ಇನ್ನು ರೈತಾಪಿ ವರ್ಗದವರಿಗೆ ಈ ವಾರ ಒಂದಿಷ್ಟು ವಾದ ವಿವಾದಗಳಿಗೆ ಇಳಿದು ಜಯ ತೆಗೆದುಕೊಳ್ಳುವಂಥದ್ದಾಗುತ್ತೆ. ಅಂದರೆ ನಿಮ್ಮ ಸ್ವಭಾವ ಬಿಡುವಂಥವರಲ್ಲ ನೀವು ಸಿಂಹರಾಶಿಯವರು. ಯಾವಾಗಲೂ ಅಷ್ಟೇ ವಾದ ವಿವಾದದಲ್ಲಿ ಇಳಿಲೇಬೇಕು. ಇಳಿದ್ರೂ ಅದಕ್ಕೊಂದು ಮಜಾ ಗಜ. ಗಜ ಅಂದರೆ ಗಾತ್ರ, ಮಜಾ ಅಂದರೆ ಅದೊಂದು ಕ್ರೀಡಾ. ಮಜಾ ಅಂದರೆ ಮತ್ತೆ ಆ ಮಜಾ ಅಲ್ಲ, ಕ್ರೀಡೆ ಅಂತೀವಿ. ಕ್ರೀಡೆಯಲ್ಲಿ ಮಜಾ ಇರುತ್ತೆ. ಅಂದರೆ ಪಾರ್ಟಿಸಿಪೇಟ್ ಮಾಡಿದಾಗ ಈಗ ಎದುರಾಳಿ ಬಲಿಷ್ಠನಾಗಿದ್ದರೆ ನೀವು ಒಂದಿಷ್ಟು ಫೈಟು ಚೆನ್ನಾಗಿ ಮಾಡ್ಬೋದು. ಹಾಗೆ ಇಲ್ಲಿ ಗಜ ಬಜ ಚೆನ್ನಾಗಿರುತ್ತೆ, ಮಜಾ ಗಜ. ಅಂದರೆ ಒಂದು ರೀತಿ ಕ್ರೀಡಾ ಸ್ಫೂರ್ತಿ ರೀತಿಯಲ್ಲಿ ನೀವು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತೀರಾ ರೈತಾಪಿ ವರ್ಗದವರು ಅಂತಲೇ ಹೇಳ್ಬೋದು. ಇನ್ನು ಕ್ರೀಡಾರಂಗ ಸಿನಿ ರಂಗದಲ್ಲಿ ಇರತಕ್ಕಂಥವ್ರಿಗೆ ಒಂದಿಷ್ಟು ವಿಲನ್ ಕ್ಯಾರೆಕ್ಟರ್ ನಿಮಗೆ ಸೆಟ್ ಆಗುವಂಥದ್ದಾಗತ್ತೆ. ಸೊ ಅದರಿಂದ ನಿಮಗೆ ಸಂತೋಷ ಆಗುವಂಥದ್ದಾಗುತ್ತೆ. ಯಾಕೆಂದರೆ ನಿಮಗೆ ವಿಲನ್ ಕ್ಯಾರೆಕ್ಟರು ಒಂಥರ ಸೂಟು ನಿಮ್ಮ ಒಂದು ಕ್ಯಾರೆಕ್ಟರಿಗೂ ನಿಮ್ಮ ಒಂದು ಪಾತ್ರಕ್ಕೂ ಕರೆಕ್ಟಾಗಿರುತ್ತೆ ಅದು. ಹಾಗಾಗಿ ವಿಲನ್ ಕ್ಯಾರೆಕ್ಟರ್ ಜಾಸ್ತಿ ಬರುವಂಥದ್ದಾಗುತ್ತೆ ಸಿಂಹರಾಶಿಯವರಿಗೆ. ಇನ್ನು ಉಳಿದಂತೆ ವಕೀಲ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ನಿಮ್ಮ ವಾದದಲ್ಲಿ ಏನೋ ತಪ್ಪುಗಳು ಆಗುವಂಥದ್ದಾಗತ್ತೆ. ಸ್ವಲ್ಪ ತಪ್ಪಿ ನಿಂತರೆ ಸ್ವಲ್ಪ ಹಿನ್ನಡೆ ಇದೆ ಈ ಒಂದು ಸಿಂಹರಾಶಿ ಜಾತಕರ ವಕೀಲ ವೃತ್ತಿ ಮಾಡುವಂಥವ್ರಿಗೆ. ದಯವಿಟ್ಟು ಮಾತಿನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಳಿ, ಅಥವಾ ಮಾತಿನ ವರಸೆ ಅಂತಿರಲ್ಲ ಅದನ್ನು ಬದಲಾವಣೆ ಮಾಡ್ಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಸಿಂಹರಾಶಿಯವರಿಗೆ ನವರಾತ್ರಿ ಉತ್ಸವ ನಡೀತಾ ಇದೆ. ಹಾಗಾಗಿ ಅಮ್ಮನವರ ದರ್ಶನ ಮಾಡ್ಕೊಂಡು ಬನ್ನಿ. ಅಮ್ಮನವರಿಗೆ ಅಂದರೆ ಈ 9 ದಿನಗಳ ಕಾಲ ತುಪ್ಪವನ್ನು ನೀವು ದಾನವಾಗಿ ನೀಡಿ ದೇವಸ್ಥಾನಕ್ಕೆ. ಎಷ್ಟು ಸಾಧ್ಯ ಆಗುತ್ತೆ, ದಿನ 10 ರೂಪಾಯಿನ 20 ರೂಪಾಯಿನ ಯಥಾಭಕ್ತಿ ಯಥಾಶಕ್ತಿ ಎಷ್ಟು ಕೊಡಬೇಕು ಅನಿಸುತ್ತೋ ಅಷ್ಟನ್ನು ಕೊಡಿ. ಆದರೆ ಕೊಟ್ಟಿದ್ದೀನಿ ಅಂತ ಜಂಬವನ್ನು ಕೊಚ್ಕೊಳ್ಳಿಕ್ಕೆ ಹೋಗಬೇಡಿ. ಅಂದರೆ ನಾನು ಗುರುಗಳು ಹೇಳಿದರು 1 kg ನಾನು ತುಪ್ಪ ಕೊಟ್ಬಿಟ್ಟೆ, ಅರ್ಧ kg ತುಪ್ಪ ಕೊಟ್ಬಿಟ್ಟೆ, ಆ ರೀತಿ ಅಡ್ವರ್ಟೈಸ್ಮೆಂಟ್ ಬೇಡ. ಕೊಟ್ಟಿರೋದಾದ್ಮೇಲೆ ಮುಗಿದಾಯ್ತು, ಶ್ರೀಕೃಷ್ಣ ಅರ್ಪಣಮಸ್ತು ಅಂತ ಹೇಳಬೇಡಿ ಅಷ್ಟೇ. ಆದರೆ ಅದು ಕೊಟ್ಟಿದ್ದನ್ನು ನೀವು TV9 ಮುಖಾಂತರ ಅಡ್ವರ್ಟೈಸ್ಮೆಂಟ್ ಬರ್ತಾವಲ್ಲ ಆ ರೀತಿಯಲ್ಲಿ ಮಾಡ್ತಾ ಹೋದರೆ ಕೊಟ್ಟಿರೋ ಫಲ ನಿಮಗೆ ಸಿಗೋದಿಲ್ಲ. ತಾಯಿಯ ಕೃಪಾ ಕಟಾಕ್ಷ ಸಿಗೋದಿಲ್ಲ. ನಿಮ್ಗೆ ಏನು ಕೊಡಬೇಕು ಅನಿಸುತ್ತೋ ಭಕ್ತಿಪೂರ್ವಕವಾಗಿ ಕೊಡಿ. ಇನ್ನು ಅದೇ ರೀತಿಯಲ್ಲಿ ತಾಯಿಗೆ ಸಾಧ್ಯವಾದಷ್ಟು ಕುಂಕುಮಾರ್ಚನೆಯನ್ನು ಮಾಡಿಸಿ. ಇದರಿಂದ ಈ ಇಡೀ ವಾರ ನಿಮಗೆ ಶುಭಪ್ರದವಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಸಿಂಹರಾಶಿಯ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಯಾವುದೇ ಒಂದಕ್ಕೂ ಉತ್ತರವನ್ನು ಖಂಡಿತವಾಗಿ ಕೊಡಿ. ನಿಮಗೆ ಅನುಕೂಲ ಆಗಿದೆಯೋ ಇಲ್ವೋ, ಏನು ಇಳಿಯುತ್ತೆ ಅದನ್ನು ಕೊಡಿ. ಹಾಗೂ ಹೊಸದಾಗಿ ನೋಡ್ತಕ್ಕಂತಹ ವೀಕ್ಷಕರಿಗೆ ನಮ್ಮ ಈ SSB ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.